ಇದು ಒಂದಿದೆ, ಎರಡು ನಿಮ್ಗೆ ಹ್ಯಾಂಡ್ ಪೇಂಟೆಡ್ ಇದು. ಹ್ಯಾಂಡ್ ಪೇಂಟೆಡ್. ಸೊ ಇದೆಲ್ಲ ಏನಾಗುತ್ತೆ, ಡೈರೆಕ್ಟ್ ಆಗಿ ಹಾಲ್ ಕೆಲವರು ಮನೇಲಿ ಡೆಕೋರೇಟಿವ್ ಚೆನ್ನಾಗಿರುತ್ತೆ ಅಂದ್ರೆ ತಗೊಂಡ್ ಹೋಗ್ತಾರೆ. ಹ್ಯಾಂಡ್ ಪೇಂಟೆಡ್ ಬರುತ್ತೆ. ಹ್ಯಾಂಡ್ ಪೇಂಟೆಡ್ ಅಲ್ಲ. ಮತ್ತೆ ಇದು ಬಂದು ನಿಮ್ಗೆ ಸಾಂಬ್ರಾಣಿ ಇದು. ಸಾಂಬ್ರಾಣಿ ಇದು ಹಾಕೋದು. ಕರೆಕ್ಟ್. ಇದು ಮಣ್ಣಿಂದ. ಇದು ಮಣ್ಣಿಂದ ಹೌದು ಬರುತ್ತೆ. ಪ್ಲಾಟರ್ಸ್ ಚಿಕ್ಕದು. ಹೌದು. ಇದೆಲ್ಲ ಕಸ್ಟಮರ್ ತುಂಬಾ ಅಟ್ರಾಕ್ಟ್ ಬರ್ತಾರೆ, ಬಂದು ರೀಸನಬಲ್ ನೋಡಿ ಹೋಗ್ಬಿಟ್ಟು ತಗೊಂಡ್ ಹೋಗ್ತಾರೆ. ಇದು ನೋಡಿ ಈ ತರ. ಮತ್ತೆ ಇದೆಲ್ಲ ಕೆಚಪ್, ಚಟ್ನಿ ಅಥವಾ ಸಾಸ್ ಒಂದು ಹ್ಯಾಂಗಿಂಗ್ ತರ, ಈ ತರ ಹ್ಯಾಂಗಿಂಗ್ ತರ ಮೇಲೆ ಮನೆ ಲೈಟ್ ಎಲ್ಲ ಇದ್ ಮಾಡ್ಕೊಂಡು ಹಾಕ್ತಾರಲ್ಲ. ಇದು ಮಣ್ಣಿಂದ. ಇದು ಕಾಫಿ ಟೀಗೆ ಕೆಟಲ್ ಸೆಟ್ ಈ ತರ ಬರುತ್ತೆ. ಇದೆಲ್ಲ ಹ್ಯಾಂಡ್ ಮೇಡ್ ನೋಡಿ ಈ ತರ ಬರುತ್ತೆ. ಸರಿ 6 ಸಾಸಸ್ ಬರುತ್ತೆ, 6 ಕಾಫಿ. ಇದೆಲ್ಲ ಜಾರ್ಸ್ ಸರ್. ಇದೆಲ್ಲ ಒಂದು 300 ಬರುತ್ತೆ, 200 ಬರುತ್ತೆ, 150 ಇದೆ. ನಮ್ಮ ಹತ್ರ ಜಾರ್ಸ್ ಬಂದು ನಿಮಗೆ 40 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 40 ರೂಪೀಸ್ ಇಂದ ಸ್ಟಾರ್ಟ್ ಆಗಿ ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಚಿಕ್ಕ 100 ಗ್ರಾಮ್ಸ್ ಇಂದ ಹಿಡಿದು 20 ಕಿಲೋ ವರೆಗೂ ಜಾರ್ ಸಿಗುತ್ತೆ. ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂಕಣದ ಬಗ್ಗೆ ಬಂಧುಗಳೇ, ಇವತ್ತು ನಾವು ಜಯನಗರದ 4th ಬ್ಲಾಕ್ 10th ಮೈನಲ್ಲಿ ಬಂದಿದ್ದೀವಿ. ಇಲ್ಲಿ ಹೋಮ್ ಕಿಚನ್ ಐಟಮ್ಸು, ಡೆಕೋರೇಷನ್ ಐಟಮ್ಸು ಮತ್ತು ಈ ಐಟಮ್ಗಳನ್ನು ನೀವು ಬೇರೆಯವರಿಗೆ ಗಿಫ್ಟ್ ಕೂಡ ಕೊಡಬಹುದು. ಮೆಲಮೈನ್ ಅಂಡ್ ಸೆರಾಮಿಕ್ ಐಟಮ್ ಸಿಗುತ್ತೆ ಇಲ್ಲಿ, ಹೋಲ್ಸೇಲ್ ರೇಟ್ನಲ್ಲಿ ಸಿಗುತ್ತೆ. ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಬಂಧುಗಳೇ ನಮಸ್ಕಾರ. ಇವತ್ತು ನಾನು ಶ್ರೀ ಗಾಯತ್ರಿ ಮೆಲಮೈನ್ ಕೋರೂರಿ ಅಂತಂದ್ರೆ ಸೆರಾಮಿಕ್ ಐಟಮ್ಸ್ ಇರುತ್ತೆ. ಇದು ಕಿಚನ್ ಮತ್ತೆ ಹೌಸ್ ಡೆಕೋರೇಷನ್ಗೂ ಇರುತ್ತೆ. ಅವರೇ ಇದರಲ್ಲಿ ಅವ್ರ ದೀಪಕ್ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ದೀಪಕ್ ಅಂತ ಸರ್. ಇದು ಸೆರಾಮಿಕ್ ಐಟಮ್ಸ್ ಬಗ್ಗೆ ಹೇಳ್ಕೊಡಿ ಸರ್. ಸರ್ ಇದೇನಂದ್ರೆ ಮಾಮೂಲಿ ಇವಾಗ ಫುಡ್ ಗ್ರೇಟ್ ಆಗಿರೋದ್ರಿಂದ ಕೆಲವರೆಲ್ಲ ಸೆರಾಮಿಕ್ಸ್ ಗಳೆಲ್ಲ ಯೂಸ್ ಮಾಡ್ತಾರೆ. ಪ್ಲೇಟ್ಸ್ ಮತ್ತೆ ಮಾಮೂಲಿ ಇವಾಗ ಇದೆಲ್ಲ ಏನಂದ್ರೆ ಅವನ್ ಸೇಫ್ ಬರುತ್ತೆ. ಇವಾಗ ನಮ್ಗೆ ಗ್ಯಾಸ್ ಎಲ್ಲ ಯೂಸ್ ಮಾಡಕ್ ಆಗಲ್ಲ. ಓವನ್ ಕರೆಂಟ್ಸ್ ಎಲ್ಲ ಹತ್ರದ್ರಲ್ಲಿ ಯೂಸ್ ಮಾಡಬಹುದು. ಸರಿ. ಬಟ್ ಇವಾಗ ಜಾರ್ಸ್, ಚಿಕ್ಕ ಜಾರ್ಸ್, ಅವಾಗ ಉಪ್ಪಿನಕಾಯಿಗೆ ತಿರ್ಗಾರ ಮತ್ತೆ ಹಳೆ ತುಂಬಾ ದೊಡ್ಡ ಜಾರ್ಸ್ ಎಲ್ಲಾನು ಸಿಗುತ್ತೆ. ಸರಿ ಸರ್. ಓಲ್ಡ್ ಕಾಲದಲ್ಲಿ ಯಾವ್ದಿತ್ತು ಆ ತರ ಟೈಪ್ ಸರಿ ಸರ್. ಎಲ್ಲ ನೋಡೋಣ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮ ಅಡ್ರೆಸ್ ಇದು ಜಯನಗರ 4th ಬ್ಲಾಕ್. ಇದು ನಿಯರ್ ಬೈ 10th ಮೈನ್ ರೋಡ್, 27B ಕ್ರಾಸ್. ನಮ್ಮೂರ ನಾಟಿ ಸ್ಟೈಲ್ ಅಂತ ನಮ್ಮ ಅಂಗಡಿ ಮೇಲ್ಗಡೆ ಇದೆ. ಸೊ ಹೋಟೆಲ್ ಇದೆ. ಅದು ಬಿಟ್ರೆ ಇಲ್ಲಿ ಹಳೇದೊಂದು ಸಿಟಿ ಸ್ಟೈಲ್ ಅಂತ ಇತ್ತು. ಸಿಟಿ ಸ್ಟೈಲ್ ಅಂತ. ಹೌದು. ಕಾರ್ನರ್ ಸೌತ್ ಇಂಡಿಯನ್ ಬ್ಯಾಂಕ್ ಬರುತ್ತೆ. ಸೌತ್ ಇಂಡಿಯನ್ ಬ್ಯಾಂಕ್ ಬರುತ್ತಲ್ಲ ಕಾರ್ನರ್. ಆಪೋಸಿಟ್ ನಿಮಗೆ ಜಲಮಂಡಳಿ ಇದೆ. ನೈರ್ಮಲ್ಯ ಜವಾಬ್ದಾರಿ ಘಟಕ. ಓಕೆ ಸರ್. ಇಲ್ಲಿ ಬರುತ್ತಲ್ಲ ಸರ್. ಜಸ್ಟ್ ಈಗ ನಮ್ಗೆ ಬಂದ್ರೆ ನಮ್ಮೂರ ನಾಟಿ ಹೋಟೆಲ್ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಬೇಸ್ಮೆಂಟ್ ಬರುತ್ತಲ್ಲ. ಸ್ಟೆಪ್ಸ್ ಇಲ್ಲಿದೆ. ಸ್ಟೆಪ್ಸ್ ಇಲ್ಲಿದೆ. ನಾಟಿ ಸ್ಟೈಲ್ ಏನು ಹೋಟೆಲ್ ಇದೆ, ಅದು ಕೆಳಗೆ ಬರ್ಬೇಕು ಬೇಸ್ಮೆಂಟ್. ಹೌದು ಸರ್. ಸೊ ನಮ್ದು ಮುಂಚೆ ಅಂದ್ರೆ ನಮ್ದು ಅಲ್ಲಿ ಮೈನ್ ರೋಡ್ ಅಲ್ಲಿ ಇದ್ದ ಶಾಪ್. ಸೊ ನಮ್ಮ ಇದೆಲ್ಲ ಅವಾಗಿಂದ ಹಳಬ್ರು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ಬಟ್ ಇವಾಗ ನಾವು ಸದ್ಯಕ್ಕೆ ನೋಡ್ತಾ ಇದೀವಿ. ನಮ್ಮ ತಂದೆಯವರು ಅವರೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು. ಹಂಗಾಗಿ ಇವಾಗ ನಾವು ಸ್ಟಾರ್ಟ್ ಮಾಡಿ ನಮ್ಗೆ ಇದ್ರ ಬಗ್ಗೆ ಇವಾಗ ನಾವು ನೋಡ್ತಾ ಇರೋದು. ನಾವು ನಮ್ಮ ಹಳೆ ನಮ್ ತಂದೆಯವ್ರು ಮಾಡ್ತಾ ಇರೋದು. ಅವ್ರ ಆಚೆನೆ ಇದಾರೆ, ಹೊರಗಡೆ ಇದಾರೆ ಅವರು. ಹೌದಾ? ಅವರು ಅಲ್ಲಿದ್ದಾರೆ. ಸೊ ಅವ್ರು ನಡ್ಸ್ಕೊಂಡ್ ಬಂದಿರೋದು. ಅವಾಗಿಂದ ಅವರು ಇಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಕಸ್ಟಮರ್ಸ್ ಆಲ್ಮೋಸ್ಟ್ ಅವರೇ ಗೊತ್ತಿದೆ. ಎಷ್ಟು ವರ್ಷದಿಂದ ಸರ್? ಸರ್ ಇದು ಮೈ ಬಿ ಅವರು ಒಂದು 15-20 ಇಯರ್ಸ್ ಇಂದ ನಡೀತಾ. ನಿಮ್ ತಂದೆಯವರೇ ಮಾಡ್ಕೊಂಡು ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇವಾಗ ಅಂದ್ರೆ ನಮ್ಗೆ ಇವಾಗ ಇಲ್ಲಿ 4 ನಗರಸಭಾ ಕಾರ್ಪೊರೇಷನ್ ತೊಂದರೆ ಆಯ್ತು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಅಂಗಡಿ ತೆಗ್ಸದ್ಮೇಲೆ ಸರ್ ನಮ್ಗೆ ಪರ್ಮನೆಂಟ್ ಆಗಿ ಒಂದು ಶಾಪ್ ಇರ್ಲಿ ಅಂತ ನಾವ್ ಇಲ್ಲೇ ಮಾಡಿದೀವಿ. ಯಾಕಂದ್ರೆ ಕಸ್ಟಮರ್ಸ್ ಗೊತ್ತಾಗಲ್ಲ. ನಾವು ದೂರ ಮಾಡಿದ್ರೆ ನಮ್ಗೆ ಕಸ್ಟಮರ್ಸ್ ಬರಲ್ಲ. ಜಯನಗರ 4 ಬ್ಲಾಕ್ ಬರುತ್ತೆ ಕಸ್ಟಮರ್. ಮೆಟ್ರಲ್ಲೇ ಬಂದಿದ್ದು. ಹಂಗಾಗಿ ಎಲ್ಲ ಐಟಮ್ಸ್ ತಿಳ್ಕೊಂಡ್ಬಿಡ. 3 ಟೈಪ್ಸ್ ಆಫ್ ಐಟಮ್ ಸಿಗುತ್ತೆ. ಒಂದು ಗ್ಲಾಸ್ ಐಟಮ್ ಸಿಗುತ್ತೆ, ಮತ್ತೆ ಮೆಲಮೈನ್ ಸಿಗುತ್ತೆ, ಮತ್ತೆ ಸೆರಾಮಿಕ್ ಸಿಗುತ್ತೆ. 3 ಟೈಪ್. ಆಮೇಲೆ ನಮ್ದು ಸೀಸನಲ್ ಬಿಸ್ನೆಸ್. ಈಗ ನಮ್ಗೆ ಗಣೇಶ ಹಬ್ಬ ಬಂದ್ರೆ ಗಣೇಶ ಇಡ್ತೀವಿ. ನೆಕ್ಸ್ಟ್ ದೀಪಾವಳಿ ಬಂದ್ರೆ ದೀಪ ಗೋಲ್ಡ್ ಸೇಲ್ ಮಾಡ್ತೀವಿ. ಮತ್ತೆ ಮ್ಯಾಂಗೋ ಸೀಸನ್ ಬಂದಾಗ ಪಿಕ್ಕಲ್ ಮ್ಯಾಂಗೋ ಕೊಡ್ತಾರೆ.
ಜಾಡಿ ಅಲ್ಲ, ಜಾಡಿ ಅಲ್ಲ, ಮ್ಯಾಂಗೋನು ಕೊಡ್ತೀವಿ. ಕಟ್ ಮಾಡಿ ಮ್ಯಾಂಗೋ ಕಟ್ ಮಾಡಿ ಕೊಡ್ತಾರೆ. ಅದು 3 ಸೀಸನಲ್ ಬಿಸ್ನೆಸ್. ಇದು ರೆಗ್ಯುಲರ್ ಆಗಿರುತ್ತೆ, ವರ್ಷ ಪೂರ್ತಿ ಬಿಸ್ನೆಸ್ ಇರುತ್ತೆ. ಆ ಸೀಸನ್ ಅಲ್ಲಿ ಬಂದಾಗ 3 ಬಿಸ್ನೆಸ್ ಮಾಡ್ತೀವಿ. ಅದು ಬಿಟ್ರೆ ನೋಡಿ ಇದೆಲ್ಲ ಮಕ್ಸ್, ಇದೆಲ್ಲ ಮಕ್ಸ್ ಅಲ್ವಾ? ನಮ್ಮ ಮಕ್ಸ್ ಬಂದು ನಮ್ಮ ಹತ್ರ ಒಂದು 80 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸರಿ. ಸೊ 80 ಇಂದ ಸ್ಟಾರ್ಟ್ ಆಗಿ ನಿಮ್ಗೆ ಒಂದು 300 ರೂಪೀಸ್ ವರೆಗೂ ಮಕ್ಸ್ ಇದೆ. ಸೊ ಪ್ರೆಸೆಂಟ್ ಇರೋದು. ನಾಳೆ ರೇಟ್ ಚೇಂಜ್ ಆಗ್ಬೋದು, ರೇಟ್ ಕಮ್ಮಿನೂ ಆಗ್ಬೋದು. ಮಕ್ಸ್ ಕಸ್ಟಮರ್ಸ್ ಏನಾಗುತ್ತೆ ಅಂದ್ರೆ ನಾವು ಹೇಳಿರ್ತೀವಿ ಬ್ಲಾಗ್ಸ್ ಅಲ್ಲಿ, ಅದನ್ನ ನಮ್ಮಲ್ಲಿ ತಪ್ಪು ತಿಳ್ಕೊಂಡು ನೀವು ಸರ್ ಇದು ವಿಡಿಯೋದಲ್ಲಿ ಕಮ್ಮಿ ಹೇಳಿದೀರಾ, ಬರ್ತಾ ನೆಕ್ಸ್ಟ್ ಏನ್ ಸರ್ ಜಾಸ್ತಿ ಮಾಡಿದಿರಾ ಪ್ರೈಸ್ ಕಸ್ಟಮರ್ಗೂ ಸ್ವಲ್ಪ ಇದಾಗುತ್ತೆ. ಸೊ ಹಂಗಾಗಿ ನಾವ್ ಇರೋದು ಏನಿದೆ ಇವಾಗ ಆ ಪ್ರೆಸೆಂಟ್ ಏನ್ ರೇಟ್ ಇದೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸರ್ ಕಲರ್ಸ್ ನಮ್ಮ ಹತ್ರ ಬರ್ತಾ ಇರತ್ತಲ್ವಾ, ರಿವ್ಯೂಸ್ ಅಲ್ಲಿ ಒಂದೇ ತರ ಸಿಗ್ತಾರಲ್ಲ, ಚೇಂಜ್ ಆಗ್ತಾ ಇರುತ್ತೆ ಕಲೆಕ್ಷನ್ಸ್. ಸೊ ಇವಾಗ ನಮ್ಗೆ ಹೊಸ ಸ್ಟಾಕ್ ಬಂದಿದೆ, ಅದನ್ನ ಹೋಗಿ ತರಬೇಕು, ತಿರ್ಗಾ ಅದನ್ನ ನಾವು ಜೋಡಿಸ್ತೀವಿ. ಹೊಸ ಸ್ಟಾಕ್ ಅಲ್ಲಿ ಏನಿದೆ ರೇಟ್ ಚೇಂಜ್ ಆಗ್ಬೋದು, ತಿರ್ಗಾ ಕಮ್ಮಿನೂ ಆಗ್ಬೋದು. ಸೊ ಹಂಗಾಗಿ ಇವಾಗ ನಾವು ಇದ್ರಲ್ಲಿ ಪರ್ಮನೆಂಟ್ ನಮ್ದು ಇದು ಇಷ್ಟೇ ಪ್ರೈಸ್ ಇದೆ ಅಂತ ಏನಿಲ್ಲ. ಸೊ ರೈಸ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಗೆ 80 ಇಂದ ನಮ್ಗೆ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ 300 ವರೆಗೂ ಮಕ್ಸ್ ಇದೆ. ಇನ್ ಬರೋದ್ರಲ್ಲಿ ಯಾವ ತರ ಇರುತ್ತೆ ಆ ತರ ಕಲೆಕ್ಷನ್ಸ್ ಮೇಲೆ ಅಲ್ಲಿವರೆಗಿದೆ. ಇವೆಲ್ಲ ನೋಡಿ ಸೂಪ್ ಬೋಲ್ಸ್ ಸರ್, ಇದೆಲ್ಲ ಸೂಪ್ ಬೋಲ್, ಇದೆಲ್ಲ ಫುಲ್ ಅವನ್ ಸೇಫ್ ಬರುತ್ತೆ, ಡಿಶ್ ವಾಶ್ ಸೇಫ್ ಬರುತ್ತೆ. ನಿಮ್ಗೆ ಏನು ತೊಂದ್ರೆ, ಮೈಕ್ರೋವೇವ್ ಮಾಡ್ಬೋದು ಆರಾಮಾಗಿ, ಡೈರೆಕ್ಟ್ ಮೈಕ್ರೋವೇವ್ ಯೂಸ್ ಮಾಡಬಹುದು. ನೋಡಿ ಈ ತರ ಟಿಶ್ಯೂ ಹೋಲ್ಡರ್ ಬರುತ್ತೆ, ಫ್ಯಾನ್ಸಿ. ಆಮೇಲೆ ಈ ತರ ಡಿನ್ನರ್, ಈ ತರ ನೋಡಿ 3 ಪೀಸ್ ಸೆಟ್ಸ್ ಬರುತ್ತೆ. ನಿಮ್ಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳಕ್ಕೆ ಚಿಕನ್, ಸಾಲ್ಟ್ ಎಕ್ಸೆಟ್ರಾ ಎನಿಥಿಂಗ್ ಇದೆ. 3 ಪೀಸ್ ಬರುತ್ತೆ ನೋಡಿ, ಇದು 2 ಪೀಸ್ ಈ ತರ ಬರುತ್ತೆ. ನೋಡಿ ಈ ತರ ಚಿಕನ್ ಸೆಟ್, ಕಾಫಿ ಟೀಗೆ ಕೆಟಲ್ ಸೆಟ್ ಈ ತರ ಬರುತ್ತೆ. ನೋಡಿ ಇದು ಹ್ಯಾಂಡ್ ಪೇಂಟೆಡ್ ಹೊಸ ಡಿಸೈನ್ಸ್. ಹ್ಯಾಂಡ್ ಪೇಂಟೆಡ್ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಸರ್, ಎಲ್ಲ ಹ್ಯಾಂಡ್ ಮೇಡ್. ಇದೆಲ್ಲ ಹ್ಯಾಂಡ್ ಮೇಡ್ ನೋಡಿ ಈ ತರ ಬರುತ್ತೆ. ಸರಿ 6 ಸಾಸರ್ಸ್ ಬರುತ್ತೆ, 6 ಕಪ್ಸ್ ಬರುತ್ತೆ. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಸರ್ ಹ್ಯಾಂಡ್ ಪೇಂಟೆಡ್ ಸ್ವಲ್ಪ ಕಾಸ್ಟ್ ಬರುತ್ತೆ. ಈಗ ನಮ್ಮ ಹತ್ರ ಬಂದು ಇವಾಗ 1500 ನಾವು ಕೊಟ್ಟು ಬರ್ತೀವಿ, ಬಂದ್ರೆ ನಾವು ಸ್ವಲ್ಪ ಡಿಸ್ಕೌಂಟ್ 1300 200 ಆ ರೇಂಜ್ ಅಲ್ಲಿ ಕೊಟ್ಬಿಡ್ತೀವಿ. ಸರಿ. ಇದೆಷ್ಟಿದೆ ಸರ್? ಇದು ನಮ್ಗೆ 550 ಆಗುತ್ತೆ ಸರ್. 550 ಆಗುತ್ತಲ್ಲ, ಒಂದ್ ಸ್ವಲ್ಪ ಬಂದ್ರೆ ಕಸ್ಟಮರ್ ಸ್ವಲ್ಪ ಬಲ್ಕ್ ತಗೊಂಡ್ರೆ ನಾವು ಸ್ವಲ್ಪ ರೆಡ್ಯೂಸ್ ಮಾಡಿ ಕೊಡ್ತಾ ಇದೀವಿ. ಅದ್ರಲ್ಲಿ ಏನಿದೆ ಅದ್ರಲ್ಲಿ ಮಾಡ್ಕೊಡ್ತಾ ಇದೀವಿ. ಬಟ್ ನಾವ್ ಫಿಕ್ಸ್ ಅಂತ ಹೇಳ್ತಾ ಇಲ್ಲ, ಕಸ್ಟಮರ್ಸ್ ತಗೊಳ್ಳೋದ್ರಿಂದ ನಾವು ಡಿಪೆಂಡ್ ಆಗಿ ಸ್ವಲ್ಪ ವರ್ಕೌಟ್ ಆಗತ್ತ ನಾವು ಮಾಡ್ಬೋದು. ಇವಾಗ ವರಮಹಾಲಕ್ಷ್ಮಿ ಇದೆ, ಚಿಕ್ಕ ಜಾರ್ಸ್ ತಗೋತಾರೆ, ಒಂದ್ 30 ಪೀಸ್ 50 ಪೀಸ್ 100 ಪೀಸ್ ಆತರ ತಗೊಂತಾರೆ. ಸೊ ಅದ್ರಲ್ಲಿ ನಮ್ಗೆ ಏನಾದ್ರೆ ನಮ್ಗೆ ಒಂದು 50 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಕೊಟ್ಬಿಡ್ತೀರಾ ಹಂಗೆ. ಸೊ ಇದೆಲ್ಲ ಗ್ಲಾಸ್ ಇದೆ, ಇದ್ರಲ್ಲಿ ನೋಡಿ 100 ಅದು ಟೀ ಕಾಫಿ ಇದೆ ಸರ್ ಅದು. ಆಮೇಲೆ ಮೇಲ್ಗಡೆ ಎಲ್ಲ ವಾಸಸ್ ಇದೆ ಮೇಲೆ ಟಾಪ್ ಅಲ್ಲಿ ನೋಡಿ ಅದೆಲ್ಲ ವಾಸ್ಗಳು ಬರುತ್ತೆ. ಇದು ನೋಡಿ ಟೀ ಕೆಟಲ್ ಸೆಟ್ ಇದನ್ನು ಅಲ್ವಾ ನೋಡಿ. ಆಮೇಲೆ ಇದೆಲ್ಲ 3 ಪೀಸಸ್ ಡಿನ್ನರ್ ಸೆಟ್, ಬೋಲ್ಗಳು, ಆಮೇಲೆ ನಿಮ್ಗೆ ಎಲ್ಲ ತರ ಇದೆಲ್ಲ ಸರ್. ಇದೆಲ್ಲ ಜಾರ್ಸ್ ಸರ್, ಇದೆಲ್ಲ ಒಂದು 300 ಬರುತ್ತೆ, 200 ಬರುತ್ತೆ, 150 ಇದೆ. ನಮ್ಮ ಹತ್ರ ಜಾರ್ಸ್ ಬಂದು ನಿಮಗೆ 40 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 40 ರೂಪೀಸ್ ಇಂದ ಸ್ಟಾರ್ಟ್ ಆಗಿ ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಚಿಕ್ಕದ 100 ಗ್ರಾಮ್ಸ್ ಇಂದ ಹಿಡಿದು 20 ಕಿಲೋ ವರೆಗೂ ಜಾಸ್ತಿ ಸಿಗುತ್ತೆ ಹಾಗೆ. ಸೊ ಅದೆಲ್ಲ ನೋಡಿ, ಅದೆಲ್ಲ ಆಯಿಲ್ ಕ್ಯಾನ್, ವಾಟರ್ ಯೂಸ್ ಮಾಡಬಹುದು, ಅದೆಲ್ಲ ಹ್ಯಾಂಡ್ ಪೇಂಟೆಡ್ ಇದಲ್ವಾ? ಹೌದು. ಆಯಿಲ್, ಎಡಿಬಲ್ ಆಯಿಲ್, ಅಡಿಗೆ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಇದೆಲ್ಲ ಅದೇ ಅಲ್ವಾ? ಫುಡ್ ಗ್ರೇಡ್. ಸೊ ಏನು ಕಂಪ್ಲೇಂಟ್ಸ್ ಇಲ್ಲ. ಇದೆಲ್ಲ ಜಾರ್ಸ್, ಪಿಕಲ್, ಸಾಲ್ಟ್ ಎಲ್ಲ, ಎನಿಥಿಂಗ್ ಹುಣಸೆಹಣ್ಣು ಆಗ್ಲಿ ಇನ್ನೊಂದಾಗ್ಲಿ ಪೌಡರ್ಸ್ ಆಗ್ಲಿ ಎಲ್ಲ ಇಟ್ಕೋತಾರೆ. ಇವೆಲ್ಲ ನೋಡಿ ಇದ್ರಲ್ಲೆಲ್ಲ ಮಕ್ಸ್ ಇದೆ, ಅಂದ್ರೆ ಬಿಯರ್ ಗ್ಲಾಸ್ ಇಂದ ಹಿಡ್ದು ವೈನ್ ಗ್ಲಾಸ್ ಇಂದ ಹಿಡ್ದು ನಮ್ಮ ಹತ್ರ ಎಲ್ಲಾ ತರ ಶಾರ್ಟ್ಸ್ ಗ್ಲಾಸ್ ವರ್ಗೂ ಸಿಗುತ್ತೆ, ಪೆಗ್ ಗ್ಲಾಸ್ ಎಲ್ಲಾ ಗ್ಲಾಸು ಸಿಗುತ್ತೆ, ವಾಟರ್ ಗ್ಲಾಸು ಸಿಗುತ್ತೆ. ಆಮೇಲೆ ಈ ಪ್ಲೇಟ್ಸ್ ಗಳು ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿದೆ, ಹ್ಯಾಂಡ್ ಪೇಂಟೆಡ್ ಪ್ಲೇಟ್ಸ್ ಗಳು. ಇದೆಲ್ಲ ಕೆಲವರು ಮನೇಲಿ ವಾಲ್ಗೆ ಅಂತ ಯೂಸ್ ಮಾಡ್ತಾರೆ. ಇದು ಸರ್ ವಾಲ್ ಅಲ್ವಾ? ಡೆಕೋರೇಷನ್ ಯೂಸ್ ಮಾಡ್ತಾರೆ, ಡಿನ್ನರ್ ಪ್ಲೇಟ್ ತರ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಪ್ಲೇಟ್ಸ್, ಪಾಸ್ತಾ ಪ್ಲೇಟ್ ಬರುತ್ತೆ. ಸರಿ ಈ ತರ ಇದು ಒಂದ್ ಬಂದಿದೆ, ಮತ್ತೆ ಇದು ಒಂದಿದೆ. ಎರಡು ನಿಮ್ಗೆ ಹ್ಯಾಂಡ್ ಪೇಂಟೆಡ್. ಇದು ಹ್ಯಾಂಡ್ ಪೇಂಟೆಡ್. ಸೊ ಇದೆಲ್ಲ ಏನಾಗುತ್ತೆ, ಡೈರೆಕ್ಟ್ ಆಗಿ ವಾಲ್ ಕೆಲವರು ಮನೇಲಿ ಡೆಕೋರೇಟಿವ್ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಹೋಗ್ತಾರೆ. ಹೌದೌದು, ಕರೆಕ್ಟ್. ಹಂಗಾಗಿ ಸರ್ ಇದೆಲ್ಲ ಪ್ರೈಸ್ ಇದೆ. ಇದೆಲ್ಲ ಒಂದು 600 ರೂಪೀಸ್ ಬರ್ತಾ ಇದೆ ಸರ್. 600 ರೂಪೀಸ್ ಇದೆಯಾ? ಓಕೆ. ಸೊ ಹಂಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಕೊಡ್ತೀವಿ. ಕಸ್ಟಮರ್ ಮೇಲೆ ಡಿಪೆಂಡ್ ಅಲ್ವಾ, ಏನ್ ತಗೊಂತಾರೆ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ಇದೆಲ್ಲ ವಾಸ್, ಇದೆಲ್ಲ ಒಂದು 800 ರೂಪೀಸ್ ಹಿಂಗೆ ನೋಡಿ. ಇದೆಲ್ಲ ಮೇಲ್ಗಡೆ ವಾಸಸ್ ಗಳು, ಇದೆಲ್ಲ ಹ್ಯಾಂಡ್ ಪೇಂಟೆಡ್. ಒಂದೊಂದು ಕಾಸ್ಟ್ ಇದೆ, ಹ್ಯಾಂಡ್ ಪೇಂಟೆಡ್ ಅಲ್ಲ? ಹೌದು, ಒಂದೊಂದು ಕಾಸ್ಟ್ ಬರುತ್ತೆ. ಹೌದು, ಅದ್ರ ಮೇಲೆ ಸೈಜ್ ಮೇಲೆ ಡಿಪೆಂಡ್. ನೋಡಿ ದೊಡ್ಡ ವಾಸ್ ಇದೆ, ಇದು 700 ರೂಪೀಸ್ ಅಷ್ಟೇ. ಇದೆಲ್ಲ
ಹಂಗಾಗಿ ನೋಡಿ ಇದೊಂದು ನಿಮ್ಗೊಂದು 400 ರೂಪೀಸ್ ಬೀಳುತ್ತೆ. ಎಲ್ಲಾ ಥಿಂಗ್ಸ್ ಎಲ್ಲಾ ತರ ಸಿಗುತ್ತೆ. ಕಸ್ಟಮರ್ ಬಂದ್ರೆ ಏನಾದ್ರು ಒಂದು ತಗೊಂಡೋಗ್ಬೋದು, ಆ ತರ ಇದೆ ನಮ್ಮ ಅಂಗಡಿ ಶಾಪ್ ಅಲ್ಲಿ. ನೋಡಿ ಇದೆಲ್ಲ ಚಿಕ್ಕದು ನೋಡಿ, ಇದೊಂದು ಹ್ಯಾಂಡ್ ಪೇಂಟೆಡ್ ಇದನ್ನು. ಸೊ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಆಮೇಲೆ ನಮ್ಮ ಹತ್ರ ಇದೆಲ್ಲ ಇವಾಗೆಲ್ಲ ವರಮಹಾಲಕ್ಷ್ಮಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬಾ ಜನ ಬರ್ತಾರೆ. ಸೊ ಅವ್ರಿಗೆಲ್ಲ ತರ ಐಟಮ್ಸ್ ಸಿಗುತ್ತೆ. ಸೊ ಇವಾಗ ನಮ್ದು ಆವಾಗಿಂದ ನಮ್ದು ಏನಿದೆ ಅದೇ ರೀತಿಲಿ ಬಿಸ್ನೆಸ್ ನಡ್ಕೊಂಡ್ ಬರ್ತಾ ಇದೆ ನೋಡಿ. ಹೌದು, ಇವಾಗ ಸದ್ಯಕ್ಕೆ ಇಲ್ಲಿ ನಮ್ಗೆ ಎಷ್ಟು ಜಾಗ ಸಿಕ್ಕಿದೆ ಅಷ್ಟ್ರಲ್ಲಿ ಫೇಸ್ಬುಕ್ ಆಗಿ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದೀವಿ. ಹಂಗಾಗಿ ನಮ್ದು ನೆಡ್ಕೊಂಡು ಹೋಗ್ತಾರ ಬಿಸ್ನೆಸ್ ಇದೆಲ್ಲ ಸರ್. ಇದೆಲ್ಲ ನಿಮ್ಗೆ ದೀಪಾವಳಿ ಸೀಸನ್ ಅಲ್ಲಿ ಹೋಮ್ ಡೆಕೋರೇಟ್, ಇದು ಬಂದು ಹ್ಯಾಂಗಿಂಗ್ ತರ ಈ ತರ ಮೇಲೆ ಮನೆ ಲೈಟ್ ಎಲ್ಲ ಇದ್ ಮಾಡ್ಕೊಂಡು ಹಾಕ್ಬೋದು. ಇದು ಮಣ್ಣಿಂದ ಇದು. ಸೊ ಇದೆಲ್ಲ ಆಲ್ಮೋಸ್ಟ್ ದೀಪಾವಳಿ ಟೈಮ್ ಬಂದಿರೋ ಐಟಮ್ ಸ್ವಲ್ಪ ಬಿಕ್ಕಿದೆ, ಅದನ್ನೆಲ್ಲ ಇಟ್ಟಿದೀವಿ. ಕಸ್ಟಮರ್ ಬೇಕು ಬಂದು ತಗೊಂಡ್ ಹೋಗ್ತಾರ. ಇದೆಲ್ಲ ಇದೆ ಅಲ್ವಾ? ಇದೆಲ್ಲ ಜಾರ್ಸೆ ಇದು ಫುಲ್ ಎಲ್ಲ ಜಾರ್ಸ್ಗಳೇ. ಆಮೇಲೆ ಇದು ನೋಡಿ, ಇದು ಟೀ ಇದ್ರದ್ದು ಸೆಟ್ ಇದೆ, ಸಾಸರ್ ವಿತ್ ಕಪ್ ಅಂತ ಬರುತ್ತೆ. ಆಮೇಲೆ ಚಿಕ್ಕದು ಬೇಕರಿ ಸಿಗುತ್ತೆ. ಇದೆಲ್ಲ ನಮ್ಮ ಹತ್ರ 106 ಪೀಸ್ ಬರುತ್ತೆ. ಟೀ ಗ್ಲಾಸಸ್. ಇದೆಲ್ಲ ಜಾರ್ಸ್ಗಳು ಒಂದೊಂದ್ ರೇಟ್ ಇದೆ. 40 ರೂಪೀಸ್ ಇಂದ ಚಿಕ್ಕ ಜಾರ್ಸ್ ಬಂದು ಒಂದು 100 ರೂಪೀಸ್ ಹೋಗಿದೆ. ಇದೆಲ್ಲ ನೋಡಿ ಬೋಲ್, ಇದೆಲ್ಲ ಅವೆನ್ ಸೇಫ್. ಇದು ನೋಡಿ ಈ ಬೋಲ್ ಎಲ್ಲ. ಸೊ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಬರುತ್ತೆ. ಹ್ಯಾಂಡ್ ಪೇಂಟೆಡ್ ಅಲ್ಲ. ಸೊ ಹಂಗೆ ನೋಡಿ ಆತರ ಎಲ್ಲ ನಮ್ಗೆ ಇದು ಬರುತ್ತೆ. ಪ್ಲಾಟರ್ಸ್ ಚಿಕ್ಕದು. ಇದೆಲ್ಲ ಕಸ್ಟಮರ್ ತುಂಬಾ ಅಟ್ರಾಕ್ಟಿವ್ ಬರ್ತಾರೆ, ಬಂದು ರೀಸನಬಲ್ ಹೋಗ್ಬಿಟ್ಟು ತಗೊಂಡ್ ಹೋಗ್ತಾರೆ. ಇದು ನೋಡಿ ಈ ತರ. ಮತ್ತೆ ಇದೆಲ್ಲ ಕೆಚಪ್, ಚಟ್ನಿ ಅಥವಾ ಸಾಸರ್ ಹಾಕೋದಕ್ಕಲ್ವಾ, ಏನಕ್ಕ ಒಂದು ಡಿಶ್ಗೆ ನೀವು ಇದು ಮಾಡೋದಕ್ಕೋಸ್ಕರ ತಗೊಂಡ್ತಾರೆ. ನೋಡಿ ಇದೆಲ್ಲ ಸ್ಪೂನ್ ಹೋಲ್ಡರ್, ಈ ತರ ಸ್ಪೂನ್ ಹೋಲ್ಡರ್ ಅಥವಾ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತೆ ಇದು ಬಂದು ನಿಮ್ಗೆ ಸಾಂಬ್ರಾಣಿ, ಇದು ಸಾಂಬ್ರಾಣಿ ಇದು ಮಣ್ಣಿಂದ. ಇದು ಮಣ್ಣಿಂದ. ಹೌದು, ಕೆಲವೊಂದೆಲ್ಲ ನಮ್ಮ ಹತ್ರ ಮಣ್ಣಿನ ಸಿಗುತ್ತೆ. ದೀಪಾವಳಿಗೆ ಬಂದ್ರೆ ಫುಲ್ ಎಲ್ಲ ಮಣ್ಣಿನ ಐಟಮ್ ಇರುತ್ತೆ. ಇದೆಲ್ಲ ಗಿಫ್ಟ್ ಐಟಮ್ ಸಿಗುತ್ತೆ. ವಾಸನೆಗೆ ಕೆಲವರು ಈ ತರ ತಗೊಂಡ್ ಹೋಗ್ತಾರೆ. ಗಿಫ್ಟ್ ಐಟಮ್ಸ್ ಸೊ ಗಿಫ್ಟ್ ಐಟಮ್ಸ್ ಎಲ್ಲ ನಮ್ಗೆ ಪರ್ಟಿಕ್ಯುಲರ್ ಆಗಿ ಏನೇನ್ ಬೇಕು ಸಿಗುತ್ತೆ ನೋಡಿ. ಇದು ಈಶ್ವರ ಸಿಗುತ್ತೆ, ಗಣೇಶ ಸಿಗುತ್ತೆ, ಕೃಷ್ಣ ಇರುತ್ತೆ, ಆಮೇಲೆ ಮಾಮೂಲಿ ಸಾಯಿಬಾಬಾ, ಬುದ್ಧ, ಈ ತರ ಎಲ್ಲ ಇರುತ್ತೆ. ಇದೆಲ್ಲ ಸ್ಪೂನ್ ಹೋಲ್ಡರ್. ಇದು ಸ್ಪೂನ್ ಹೋಲ್ಡರ್. ಇವಾಗ ನೀವು ಕಿಚನ್ ಅಲ್ಲಿ ಅಡಿಗೆ ಮಾಡ್ಮೇಲೆ ಸ್ಪೂನ್ ನೆಲದಲ್ಲಿ ಇಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನ ತಗೋತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ. ಇದಲ್ಲ ಸರ್, ಇಲ್ಲಿ ಇದು ಸ್ಪೂನ್ ಹೋಲ್ಡರ್. ಇದು ಸ್ಪೂನ್ ಹೋಲ್ಡರ್. ಸೊ ಇವಾಗ ನೀವು ಅಡಿಗೆ ಮಾಡ್ತೀರಾ, ಸಾಂಬಾರ್ ಆಗಿರುತ್ತೆ, ಅದನ್ನ ಕೆಳಗಡೆ ನೆಲದ ಮೇಲೆ ಇಡಬಾರ್ದು. ಸೊ ಅವಾಗ ಇದನ್ನ ಇಟ್ಕೊಂಡು ತರ್ಪಕ್ತಲ್ಲ ಅದ್ರ ಮೇಲೆ ಇಡ್ತಾರೆ. ಆ ಪರ್ಪಸ್ ಇದು. ಸರಿ ಸರಿ. ನೋಡಿ ಅದೆಲ್ಲ ದೊಡ್ಡ ಜಾರ್ಸ್ ಕೊಡೋದು. ಅದೆಲ್ಲ ಹ್ಯಾಂಡ್ ಪೇಂಟೆಡ್ ಜಾರ್ಸ್. ಆಮೇಲೆ ನಮ್ಮ ಹತ್ರ ಏರ್ಟೈಟ್ ಗ್ಲಾಸ್ ಸಿಗುತ್ತೆ, ಏರಾ ಕಂಪ್ನಿದು ಇದು ಸಿಗುತ್ತೆ ಗ್ಲಾಸ್ಗಳು. ಆಮೇಲೆ ಈ ಬಾತ್ರೂಮ್ ಸೆಟ್ ಸಿಗುತ್ತೆ ನೋಡಿ. ಇದೆಲ್ಲ ಬಾತ್ರೂಮ್ ಸೆಟ್ ಇದು. ಹೌದಾ? ಬಾತ್ರೂಮ್ ಸೆಟ್ಸ್ ಅದೆಲ್ಲ. ಹೌದು. ಡಿಸ್ಪೆನ್ಸರ್, ಸೋಪ್ ಸ್ಟ್ಯಾಂಡ್, ಬ್ರಷ್ ಸ್ಟ್ಯಾಂಡ್, ತರದೆಲ್ಲ ಇದೆ. ಇನ್ನು ಹೊಸ ಥಿಂಗ್ಸ್ ಗಳು ಬರ್ತಾ ಇದೆ. ಒಂದು 10 days ಅಲ್ಲಿ ಸ್ವಲ್ಪ ಅಸೆಂಬ್ಲಿ ಮಾಡ್ತೀವಿ. ಎಲ್ಲ ರೆಡಿ ಮಾಡ್ತಾ ಇದೀವಿ ಸ್ವಲ್ಪ. ಇನ್ನು ನಮ್ದು ಹಂಗೆ ಹಿಂಗ್ ಬಂದ್ರೆ ಅದೇ ಇಲ್ಲಿ ಮುಂದೆ ಸರ್. ಹಿಂಗೆ ಬನ್ನಿ ತೋರಿಸೋಣ. ಇಲ್ಲೇ 2 minutes ಸುಮ್ಮನೆ ಜಸ್ಟ್ ವಾಕಬಲ್ ಅಷ್ಟೇ. ಇಲ್ಲಿಂದ ವಾಕಬಲ್. ಹೌದು. ಮೊದ್ಲು ನಿಮ್ ತಂದೆಯವ್ರ ಕಾಲದಲ್ಲಿ ಇಲ್ಲೇ ಹಳೆ ಸರ್ ಜಯನಗರ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆದಾಗಿಂದನು ಆಗಿಂದಲೇ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಇದಾರೆ. ಸರಿ. ಸೊ ಮುಂಚೆ ನಮ್ದು ಒಳಗಡೆ ಇತ್ತು ಶಾಪ್. ಈಗ ಅದಾದ್ಮೇಲೆ ತಿರ್ಗಾ ಏನ್ ಮಾಡಿದ್ವಿ, ಅಲ್ಲಿ ಸ್ವಲ್ಪ ಇದಾದ್ರು ಕಾರ್ಪೊರೇಷನ್ ಬಿಲ್ಡಿಂಗ್ ಏನೋ ರೆಡಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಸೊ ಮೈನ್ ರೋಡ್ ಅಲ್ಲಿ ಸ್ವಲ್ಪ ಜಾಗ ಸಿಕ್ತು, ಇಲ್ಲಿ ಬಂದ್ವಿ. ಇಲ್ಲಿ ವಾಟರ್ ಬೋರ್ಡ್ ಪಕ್ಕ ನಂದಿನಿ ಇದೆಯಲ್ಲ. ಹೌದು, ನಂದಿನಿ ಬೀಚ್ ಪಕ್ಕನೆ. ಫಸ್ಟ್ ಒಂದು ಇಲ್ಲಿ ಶಾಪ್ ಇತ್ತು. ಇಲ್ಲಿ ಮೊದಲು ಶಾಪ್ ಇತ್ತಲ್ಲ. ಹೌದು. ನಂದಿನಿ ಬಾರ್ ಇದು ನಿಮಗೆ ಲ್ಯಾಂಡ್ ಮಾರ್ಕ್ ಅಲ್ಲ ನಂದಿನಿ ಗೊತ್ತಾ? ಹೌದು ಸರ್, ಲ್ಯಾಂಡ್ ಮಾರ್ಕ್ ಆಗುತ್ತೆ. ಹಳೇದು ನಮ್ಗೆ ನಿಮ್ದೇ ಇದೆಯಲ್ಲ. ಹಳೇದು ಕೆನರಾ ಬ್ಯಾಂಕ್ ಇತ್ತು, ಮತ್ತೆ ಇದೆಲ್ಲ ಫಿಶ್ ಮಾರ್ಕೆಟ್. ಅವಾಗಿಂದ ನಮ್ದು ಒಳಗಡೆ ಶಾಪ್ ತಿರ್ಗಾ ನೆಕ್ಸ್ಟ್ ಇಲ್ಲಿ ಮಾಡ್ತಾ ಇದ್ವಿ. ರೀಸೆಂಟ್ ಆಗಿ ಇಲ್ಲಿಂದ ಅಲ್ಲಿಗೆ ಅಂಗಡಿ ಶಿಫ್ಟ್ ಮಾಡಿದ್ವಿ. ಅಂಗಡಿ ಪರ್ಮನೆಂಟ್ ಆಗಿರುತ್ತೆ. ಹೌದು, ಅವರೇ ನಡೆಸ್ತಾರ. ಅದು ಅಲ್ಲೇ ನೋಡಿ ನೋಡಿದೆ ಬೋರ್ಡ್ ಕರೆಕ್ಟ್. ಅವರು ನೋಡ್ಕೊಂಡ್ ಬಂದ್ಬಿಟ್ಟಿರೋದು. ಇವಾಗ ನಾವು ಸ್ವಲ್ಪ ಅವ್ರ ಜೊತೆ ಸಪೋರ್ಟ್ ಆಗಿ ನಾವು ಮಾಡ್ತಾ ಇದೀವಿ. ಇವಾಗ ದೊಡ್ಡದಾಗಿ ಮಾಡಿದ್ವಿ. ಒಂದು ಸೀಸನ್ ಸೇಲ್ ಸರ್. ನಾವು ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸೀಸನ್ಸ್. ಇಲ್ಲೇ ಮಾಡಿದ್ದು ಇವಾಗ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಅಲ್ಲಿ ಹಾಕಿದೀವಿ ನಾವು. ನಮ್ದು ಸೀಸನ್ ಅಲ್ಲಿ ಇದು ಸಿಗುತ್ತೆ. ಆಮೇಲೆ ಗಣೇಶ ನೆಕ್ಸ್ಟ್ ಸೀಸನ್ ಗಣೇಶ ಹಬ್ಬ ಬರ್ತದೆ. ಗಣೇಶ ಹಬ್ಬದ ಮೇಲೆ ಆಮೇಲೆ ದೀಪಗಳು.
ದೀಪಗಳಾದ್ಮೇಲೆ ಆಮೇಲೆ ತಿರ್ಗಿ ಒಂದ್ 3 ತಿಂಗಳು ಮಾವಿನಕಾಯಿ ಸೀಸನ್ ಬರುತ್ತೆ ನಮ್ಗೆ. ಪಿಕಲ್ಸ್ ಅದು ಸೀಸನ್, ಅದೊಂದು ಇದು ಮಾಡ್ತೀವಿ. ಇವಾಗ ಸೀಸನಲ್ ಬಿಸ್ನೆಸ್ ಅಲ್ಲಿ 3 ಮಾಡ್ತಾರೆ. ಅದು ಬಿಟ್ರೆ ಇದು ರೆಗ್ಯುಲರ್ ಆಗಿರುತ್ತೆ. ಇದು ವರ್ಷ ಫುಲ್ ಎನಿ ಟೈಮ್ ಇರುತ್ತೆ. ನಮಗೆ ಲೀವ್ ಇಲ್ಲ. ಫ್ಯಾಮಿಲಿ ಫಂಕ್ಷನ್ ಏನಾರ ಇದ್ರೆ ಮಾತ್ರ ಲೀವ್ ತಗೋತೀವಿ. ಹೌದು, ಆ ತರ ಏನಾದ್ರು ಲೀವ್ ತಗೋತೀವಿ, ಇಲ್ಲಾಂದ್ರೆ ಲೀವ್ ಇಲ್ಲ. ಅಂಗಡಿ ಅಕಸ್ಮಾತ್ ಯಾರು ನಮ್ಗೆ ಗೊತ್ತಿರೋರು ಇದ್ರೆ ಅವ್ರು ನೋಡ್ಕೋತಾರೆ ಅಂಗಡಿನ, ನಾವ್ ಇಲ್ಲ ಅಂದ್ರು. ಬಟ್ ಯಾವಾಗ್ಲೂ ಸಾಮಾನ್ಯ ಕ್ಲೋಸ್ ಇರಲ್ಲ. ಬಟ್ ಅವಾಗ ಕ್ಲೋಸ್ ಇದ್ರೆ ಬಟ್ ಏನೋ ಎಮರ್ಜೆನ್ಸಿ ಇದೆ ಅಂತಾನೆ ಕ್ಲೋಸ್ ಇರುತ್ತೆ ಅಷ್ಟೇ. ಇವಾಗ ಮಕ್ಸ್ಗಳಲ್ಲಿ ನಮ್ಗೆ ಅಲ್ಲಿತ್ತು ಕಪ್ಸ್ಗಳೆಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಕಪ್ಸ್ಗಳು ನೋಡಿ 100ಗೆ 6 ಸಿಗುತ್ತೆ, 100ಗೆ 4 ಸಿಗುತ್ತೆ, 100ಗೆ 3 ಇದೆ, 100ಗೆ 2 ಇದೆ ನೋಡಿ. ಆ ದೊಡ್ಡ ಮಗ್ ಬರುತ್ತೆ, ಅದಲ್ಲ ಸರ್, ಅದು 50 ರೂಪೀಸ್ ಮಗ್ಸ್. ಆಮೇಲೆ ಇನ್ನು ಸಣ್ಣ ಪುಟ್ಟ ಜಾರ್ಸ್ಗಳೆಲ್ಲ ಸಿಗುತ್ತೆ. ನಮ್ಮ ಹತ್ರ 40 ರೂಪೀಸ್ ಇಂದ ಚಿಕ್ಕ ದೊಡ್ಡ ಅಲ್ಲಿ ಸ್ಟಾರ್ಟ್ ಆಗುತ್ತೆ. 40 ಇಂದ ಇಲ್ಲಿ ಆಲ್ಮೋಸ್ಟ್ 350 400 ವರೆಗೂ ಇಲ್ಲಿದೆ. ಇದಕ್ಕಿಂತ ದೊಡ್ಡ ಸೈಜ್ ಎಲ್ಲ ಅಂಗಡಿಲಿದೆ. ಅಂಗಡಿ ನೋಡಿದ್ವಿ ಸರ್, ದೊಡ್ಡದಿದೆ. ಕೆಲವೊಂದ್ ಟೈಮ್ ಇನ್ನೂ ಸ್ವಲ್ಪ ದೊಡ್ಡ ಐಟಮ್ ಇಡ್ತೀವಿ. ಸ್ವಲ್ಪ ರೈಟ್ ಜಾಸ್ತಿನ ಹೋಗ್ಬೋದು, ಕಮ್ಮಿನ ಹೋಗ್ಬೋದು. ಏನಿದೆ ಆ ರೇಟ್ ಅಲ್ಲಿ ಇದು ಮಾಡ್ತೀವಿ. ದೊಡ್ಡದೆಲ್ಲ ಕೇಳಿದ್ರೆ ಅಲ್ಲಿ ಕಳಿಸ್ತಾರೆ. ಹೇಳೋದು ನಮ್ಮ ಹತ್ರ ಒಂದು 100 ಗ್ರಾಮ್ಸ್ ಇಂದ 20 ಕಿಲೋಸ್ ವರೆಗೂ ಜಾಸ್ತಿ ಸಿಗುತ್ತೆ. ಸರಿ ಸರ್. ಸೊ ಕಸ್ಟಮರ್ಸ್ ಏನಾದ್ರು ಸ್ವಲ್ಪ ನಮ್ಗೆ ಇದೇ ತರ ಬೇಕು ಅಂದ್ರೆ ಸಿಕ್ಕಿದ್ರೆ ನಾವು ತರಿಸ್ಕೊಡ್ತೀವಿ. ಅದ್ರಲ್ಲಿ ಐಟಮ್ಸ್ ಮೇಲೆ 20 ರೂಪಾಯಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. 1000 2000 ಇರುತ್ತೆ ಐಟಮ್. ಒಂದೊಂದು ಡಿಫ್ರೆಂಟ್ ಇರುತ್ತೆ. 100%. ಯಾಕಂದ್ರೆ ರಿಟರ್ನ್ ಗಿಫ್ಟ್ ಜಾಸ್ತಿ ತಗೋತಾರೆ ನಮ್ಮ. ಹೌದೌದು. ಸೊ ಅವಾಗ ಏನಾಗುತ್ತೆ, ನಾವು ರೇಟ್ಗಳು ಇದು ಮಾಡಕ್ ಹೋಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಗೆ ಏನ್ ಬರುತ್ತೆ ರೇಟ್ ಅಲ್ಲಿ ಕೊಟ್ಬಿಡ್ತೀವಿ. ಹಾಗೆ ಸರಿ. ಬಂಧುಗಳೇ, ನೋಡ್ತಾ ಇದ್ರಲ್ಲ ಶ್ರೀ ಗಾಯತ್ರಿ ಮೆಲಮೈನ್ ಸೆರಾಮಿಕ್ ಶಾಪ್. ಇದು ಜಯನಗರ 4th ಬ್ಲಾಕ್ 10th ಮೈನಲ್ಲಿ ಬರುತ್ತೆ. ಅಲ್ಲಿ ನೀವು ಜಲಮಂಡಳಿ ಇದೆ, ಜಲಮಂಡಳಿ ಪಕ್ಕ ನಂದಿನಿ ಬೂತ್ ಇದೆ, ಅದ್ರ ಪಕ್ಕ ಇಲ್ಲೂ ಕೂಡ ಹೊರಗಡೆ ಮಾಡ್ತಾ ಇರ್ತಾರೆ. ಸುಮಾರು 20-25-30 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಹೊಸ ಶಾಪ್ ಕೂಡ ಮಾಡಿದ್ದಾರೆ. ನಾನು ಅದು ನಿಮಗೆ ಅಡ್ರೆಸ್ ಕೂಡ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ನೋಡ್ಬೋದು ನೀವು. ಅದೇ ರೀತಿ ಲೊಕೇಶನ್ ಕೂಡ ಹಾಕಿರ್ತೀನಿ. ಇಲ್ಲಿ ಗ್ಲಾಸ್ ಐಟಮ್ಸು, ಕಿಚನ್ ಐಟಮ್ಸು, ಬಾತ್ರೂಮ್ ಐಟಮ್ಸು, ವಾಲ್ ಡೆಕೋರೇಷನ್ ಐಟಮ್ಸು ಮತ್ತು ಇನ್ನಿತರ ಬಹಳಷ್ಟು ಗಿಫ್ಟ್ ಐಟಮ್ಸ್ ಕೂಡ ಸಿಗುತ್ತೆ. ಟೀ ಅಂಡ್ ಕಾಫಿ ಸೆಟ್ಸ್ ಕೂಡ ಸಿಗುತ್ತೆ. ಜಾರ್ಸ್ ನಿಮಗೆ 40 ರೂಪಾಯಿಂದ ಹಿಡಿದ್ಬಿಟ್ಟು 2000 ರೂಪಾಯಿವರೆಗೂ ಸಿಗುತ್ತೆ. ಚಿಕ್ಕದು ಜಾರ್ಸ್ ಅಂದ್ರೆ 100 ಗ್ರಾಮ್ಸ್ ಇಂದ ಹಿಡಿದ್ಬಿಟ್ಟು 20 ಕಿಲೋವರೆಗೂ ಜಾರ್ ಸಿಗುತ್ತೆ. ನಮ್ಮ ಒಂದು ಚಾನಲ್ ಮುಖಾಂತರ ಹೋಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಕೊಡ್ತಾರೆ ಬಂಧುಗಳೇ. ಮಾಹಿತಿ ಇಷ್ಟವಾಗಿದ್ರೆ ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋವನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಬಂಧುಗಳೇ. ಸರ್, ನೋಡಿದೆ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನಿಮ್ಮ ಹತ್ರ ಕಡಿಮೆ ರೇಟ್ ಇಂದ ಹಿಡಿದ್ಬಿಟ್ಟು ಹೈ ರೇಟ್ ವರೆಗೂ ಒಳ್ಳೆ ಐಟಮ್ಸ್ ವೆರೈಟಿ ಐಟಮ್ಸ್ ಇದೆ. ಅದು ಡಿಫ್ರೆಂಟ್ ರೇಟ್ ಇರುತ್ತೆ ಅಷ್ಟೇ. ಹಾಗಾಗಿ ನೀವು ಒಂದು ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಆಗಿ. ಸರ್, ಇದೇನು ಜಯನಗರ 4th ಬ್ಲಾಕ್ ಓಲ್ಡ್ ಕಾಂಪ್ಲೆಕ್ಸ್ ಇತ್ತು. ಓಲ್ಡ್ ಕಾಂಪ್ಲೆಕ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ಡೆಮಾಲಿಷನ್ಸ್ ಅಂತ ಏನಿದೆ. ಸೊ ಹಂಗಾಗಿದ್ದಿಲ್ಲ. ಎಕ್ಸಾಕ್ಟ್ ಲೊಕೇಶನ್ ಬ್ಯಾಂಗ್ಳೂರ್ ಫಿಶ್ ಮಾರ್ಕೆಟ್ ಅಂತ ಒಳಗಡೆ ಇದೆ. ಬ್ಯಾಂಗ್ಳೂರ್ ಫಿಶ್ ಮಾರ್ಕೆಟ್ ನಂದಿನಿ ಪಾರ್ಲರ್ ಇದೆ. ನಿಮಗೆ ನೋಡಿ, ಇದು ಸೌತ್ ಇಂಡಿಯನ್ ಬ್ಯಾಂಕ್ ಬರುತ್ತೆ, ಇದೆ. ಇದು 10th ಮೈನ್ ರೋಡ್ ಅಂತ. 10th ಮೈನ್ ರೋಡ್ ಜಲಮಂಡಳಿ ಸರ್. ಜಲಮಂಡಳಿ ಪಕ್ಕದಲ್ಲಿ ನಮ್ದು ಇಲ್ಲಿ ಅಂಗಡಿ ಇಲ್ಲೊಂದು ಬರುತ್ತೆ. ಸೊ ಇದು ಬಿಟ್ರೆ ನಮ್ದು 27B ಕ್ರಾಸ್ ಅಂತ ಇದೆ. ಹೋಗಿದ್ವಲ್ಲ ಸರ್, ಅದೇ ನಾವು ಹೋಗಿದ್ವಲ್ಲ ಅಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ನಮ್ಮೂರ ನಾಟಿ ಸ್ಟಾಕ್ ಹೋಗ್ತು. ಸೊ ಇವಾಗ ಏನು ನಿಮ್ ಕಡೆಯಿಂದ ಯಾವ್ದೇ ಕಸ್ಟಮರ್ಸ್ ಆಗಲಿ ವ್ಯೂವರ್ಸ್ ಆಗಲಿ ನಿಮ್ ಫಾಲೋವರ್ಸ್ ಯಾರೇ ಬಂದ್ರು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ, ಅದ್ರಲ್ಲಿ ತೊಂದರೆ ಇಲ್ಲ. ಸೊ ಕಸ್ಟಮರ್ಸ್ ಏನ್ ಪಿಕ್ ಮಾಡ್ತಾರೆ ಅದ್ರ ಮೇಲೆ ಐಟಮ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಎಷ್ಟು ತಗೊಳ್ತಾರೆ, ಏನ್ ಮಾಡ್ತಾರೆ ಅದ್ರ ಮೇಲೆ ನೀವು ಮಾಡೋದು ಸರಿ. ಇವಾಗ ನಾವು ನೀವು ಇವಾಗ ಮಾಡ್ತಾರ ವಿಡಿಯೋದಲ್ಲಿ ಏನಿದೆ ನಮ್ಮ ಹತ್ರ ಏನ್ ಥಿಂಗ್ಸ್ ಇದೆ ಅದ್ರ ಬಗ್ಗೆ ರೇಟ್ ಹೇಳಿದೀವಿ. ಹೌದೌದು. ರೇಟ್ ಕಮ್ಮಿನೂ ಆಗ್ಬೋದು, ಯಾಕಂದ್ರೆ ಒಂದೇ ಪ್ರೈಸ್ ಇರಲ್ಲ, ವೇರಿಯೇಷನ್ ಇದ್ದೇ ಇರುತ್ತೆ. ಬಿಸ್ನೆಸ್ ಅಂದ್ಮೇಲೆ ಅದು ಇದ್ದೇ ಇರುತ್ತೆ. ಹೌದು ಸರ್. ಸೊ ಹಂಗಾಗಿ ಯಾವ್ದೇ ಕಸ್ಟಮರ್ಸ್ ಬಂದ್ರೆ ನಾವು ಫ್ರೆಂಡ್ಲಿ ಆಗಿ ಅದೇನಿದೆ ಒಳ್ಳೆ ರೇಟ್ ಅಲ್ಲಿ ನಿಮ್ಗೆ ವ್ಯೂವರ್ಸ್ ಬಂದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್.